ಅಕ್ಕನನ್ನು ಮೀಟ್ ಆಗಲಿಕ್ಕೆ ಅಂತ. ಸೊ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡಿದ್ದೇನೆ ಕೆಲವು. ಸ್ವಾಗತ. ಸೊ ಇದು ಅಕ್ಕನದ್ದು ತೋಡು ಅಲ್ಲ, ನದಿಯಲ್ಲಿ ಅಕ್ಕ ಇದ್ದಾಳೆ. ತೋಡಿಗೆ ಬಂದು ತುಂಬಾ ವರ್ಷ ಆಯಿತು. ವರ್ಷಗಳ ನಂತರ ತೋಡಿಗೆ ಬಂದಿದ್ದೇವೆ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ನನ್ನ ಅಕ್ಕ ನಮ್ಮ ಮನೆಗೆ ಬಂದಿದ್ಲು ಸ್ಟೇ ಆಗಲಿಕ್ಕೆ ಅಂತ. ಸೊ ನಾವಿಲ್ಲಿ ಐಸ್ ಕ್ರೀಮ್ ಪಾರ್ಟಿ ಅಂತ ಬಂದಿದ್ದೇವೆ. ಸೊ ಐಸ್ ಕ್ರೀಮ್ ಎಲ್ಲ ತಿಂದಾಯಿತು. ಸೊ ಇಲ್ಲಿ ಮೂಡುಬಿದ್ರೆಯಲ್ಲಿ ಸ್ಕೂಪ್ ಅಂತ ಉಂಟು, ಅಲ್ಲಿ ಬಂದಿದ್ದೇವೆ. ಒಳ್ಳೇದುಂಟಲ್ಲ. ಸೊ ನೆಕ್ಸ್ಟ್ ಫ್ರೆಂಚ್ ಫ್ರೈಸ್ ಬೇರೆ ಬೇರೆ ಅದೊಂದು ಆರ್ಡರ್ ಮಾಡಿದ್ದೇನೆ. ಸೊ ನೋಡಿ ನಾನು ತೋರಿಸ್ತೇನೆ. ಸೊ ರೀಸನೇಬಲ್ ರೇಟಲ್ಲಿ ಉಂಟು, ಏನು ಹೈ ರೇಟ್ ಅಂತ ಇಲ್ಲ, ಮಾತ್ರ ಒಳ್ಳೇದು ಕೂಡ ಉಂಟು. ಇಲ್ಲಿ ಐಸ್ ಕ್ರೀಮ್ ಜೊತೆ ಬೇರೆ ಸ್ಯಾಂಡ್ವಿಚ್ ಖಾಲಿ ಐಸ್ ಕ್ರೀಮ್ ಮಾತ್ರ ಅಲ್ಲ. ತಿಂದೆಲ್ಲ ಆದಮೇಲೆ ಹೊರಗಡೆ ಬರುವಾಗ ಬಸ್ಸು ಕೂಡ ರೆಡಿ ಇತ್ತು ನಮಗೆ. ಸೊ ಬಸ್ಸಲ್ಲಿ ಸೀದಾ ಮನೆಗೆ ಬಂದ್ವಿ. ನಾವು ಪರ್ಚೇಸ್ ಮಾಡಿದ್ದೇವೆ, ಒಂದು ತೋರಿಸ್ತೇನೆ. ಸೊ ನೋಡಿ, ಇದೊಂದು ಅವಳಿಗೆ ಬೆಳ್ಳಿಯದ್ದು ಬ್ರೇಸ್ಲೆಟ್. ಹಾಗೆಯೇ ನಾನೊಂದು ಚೈನ್ ತಗೊಂಡಿದ್ದೇನೆ. ಚೈನ್ ಜೊತೆ ಇನ್ನೊಂದು ಎಕ್ಸ್ಟ್ರಾ ಪೆಂಡೆಂಟ್ ಕ್ರಾಸ್ ಇದು ತಗೊಂಡಿದ್ದೇನೆ. ಸೊ ಈಗ ಬೆಳ್ಳಿಯದ್ದು ರೇಟ್ ಕೂಡ ತುಂಬ ಜಾಸ್ತಿ ಆಗಿದೆ. ಸೊ ಇಲ್ಲಿ ಸಂಜೆಗೆ ಕಸ್ಟರ್ಡ್ ಪುಡ್ಡಿಂಗ್ ಮಾಡುವ ಅಂತ. ಸೊ ಅದಕ್ಕೆ ನಾನು ರೆಸಿಪಿ ಹಾಕ್ತಿದ್ದೇನೆ. ಸೊ ಫಸ್ಟಿಗೆ ಇಲ್ಲಿ ನಾವು ಅಂದರೆ ಶುಗರನ್ನು ಮೆಲ್ಟ್ ಮಾಡಬೇಕು. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅಷ್ಟು ನಿಮಗೆ ಶುಗರ್ ಹಾಕಬೇಕು. ಸೊ ನಾನಿಲ್ಲಿ ಜಾಸ್ತಿ ಏನು ಮಾಡ್ತಿಲ್ಲ, ಒಂದು 2 ಬೌಲಷ್ಟು ಮಾಡಲಿಕ್ಕೆ ಕಸ್ಟರ್ಡ್ ಪುಡ್ಡಿಂಗ್. ಸೊ ಅದಕ್ಕೆ ನಾನಿಲ್ಲಿ ಇಷ್ಟು ಶುಗರನ್ನು ತಗೊಂಡಿದ್ದೇನೆ. ನೀವು ಜಾಸ್ತಿ ಮಾಡ್ತೀರಾದರೆ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಆಯಿತು. ಇದು ಈಗ ಒಳ್ಳೆಯದಾಗಿ ಮೆಲ್ಟ್ ಆಗಬೇಕು. ಸೊ ನೋಡಿ, ಈಗ ಇದು ಮೆಲ್ಟ್ ಆಗ್ತಾ ಬಂದಿದೆ. ಸೊ ಈಗೇನು ಇದನ್ನು ಫ್ಲೇಮಲ್ಲಿ ಇಡಬೇಕು. ಸೊ ಈಗೇನೆ ನೀವು ಮಿಕ್ಸ್ ಮಾಡ್ತಾ ಇರಿ ಅದನ್ನು. ನೋಡಿ, ಇಷ್ಟು ಲೈಟ್ ಬ್ರೌನಲ್ಲಿ ಇದಾದರೆ ಸಾಕು. ಇನ್ನು ಜಾಸ್ತಿ ಇದನ್ನು ಕಪ್ಪು ಮಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಮತ್ತೆ ಕಹಿ ಕಹಿ ಟೇಸ್ಟ್ ಬರುತ್ತೆ. ಸೊ ಇದನ್ನಿನ್ನು ನೀವು ಯಾವುದರಲ್ಲಿ ಮಾಡ್ತೀರಿ ನೋಡಿ ಅದಕ್ಕೆ ಟ್ರಾನ್ಸ್ಫರ್ ಮಾಡಿದರೆ ಆಯಿತು. ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಆಯಿತು. ನಿಮಗೆ ಒಂದೇ ಬೌಲಲ್ಲಿ ಬೇಕಾದರೆ ಒಂದೇ ಬೌಲಲ್ಲಿ, ದೊಡ್ಡ ಬೌಲಲ್ಲಿ ಕೂಡ ಹಾಕ್ಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕ 2 ಬೌಲ್ ತೊಗೊಂಡಿದ್ದೇನೆ.
ಸೊ ನೋಡಿ ಹೀಗೆ ಹಾಕಿದರೆ ಆಯಿತು. ಬೇಕಾದರೆ ಇದನ್ನು ನಿಮಗೆ ಸೈಡಿಗೆ ಸ್ಪ್ರೆಡ್ ಕೂಡ ಮಾಡ್ಬೋದು. ಸೊ ಹಾಗೆಯೇ ಇನ್ನು ನಾವು ಕಸ್ಟರ್ಡಿಗೆ ರೆಡಿ ಮಾಡುವ. ಇಲ್ಲಿ ನಾನು ಹಾಲು ತೊಗೊಂಡಿದ್ದೇನೆ, 1 ಲೋಟದಷ್ಟು, ದೊಡ್ಡ ಲೋಟ. ಸೊ ನೋಡಿ ನಾನಿಲ್ಲಿ ಕಸ್ಟರ್ಡ್ ಪೌಡರ್ ಇದು ಬೇಕರ್ಸ್ ಅವರದ್ದು, ಅದರಲ್ಲಿ ವೆನಿಲ್ಲಾ ಇದು ಕೂಡ ಉಂಟು. ವೆನಿಲ್ಲಾ ಸಪ್ರೇಟಾಗಿ ಹಾಕಬೇಕಂತ ಕೂಡ ಇಲ್ಲ, ವೆನಿಲ್ಲದ್ದು ಫ್ಲೇವರ್ ಉಂಟು ಅದರಲ್ಲಿ. ಸೊ ನೋಡಿ ಹಾಲು ಒಳ್ಳೆಯದಾಗಿ ಬಿಸಿ ಆದಮೇಲೆ ಇದನ್ನು ಹಾಕಬೇಕು, ಯಾಕಂದರೆ ಇದು ನಾನು ಬಿಸಿ ಮಾಡಿದ ಹಾಲು ಅಲ್ಲ. ಸೊ ಹೀಗೆ ಅದು ಪೌಡರನ್ನು ಡೈರೆಕ್ಟ್ ಕೂಡ ಹಾಕಬಾರ್ದು, ಹಾಗೆ ಫಸ್ಟಿಗೆ ಅದನ್ನು ಮಿಕ್ಸ್ ಮಾಡಿ ಇಟ್ಟು ಮತ್ತೆ ಆ್ಯಡ್ ಮಾಡಲಿಕ್ಕೆ. ಡೈರೆಕ್ಟ್ ಹಾಕಿದರೆ ಮತ್ತೆ ಅದು ಗಂಟು ಗಂಟು ಟೈಪ್ ಆಗ್ತದೆ, ಅಂದರೆ ಒಳ್ಳೆಯದಾಗಿ ಮಿಕ್ಸ್ ಆಗಲ್ಲ. ಸೊ ನೋಡಿ ಹಾಲು ಕೂಡ ಈಗ ಒಳ್ಳೆಯದಾಗಿ ಬಿಸಿಯಾಗಿದೆ. ಇನ್ನು ಇದಕ್ಕೆ ನಾವು ಕಸ್ಟರ್ಡ್ ಪೌಡರ್ ಹಾಕುವ, ಮಿಕ್ಸ್ ಮಾಡಿಟ್ಟದ್ದು. ಸೊ ಇದಕ್ಕೆ ನಾನು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಿದ್ದೇನೆ. ಇನ್ನು ನಾನು ಇದಕ್ಕೆ ಶುಗರ್ ಹಾಕಲ್ಲ, ಯಾಕಂದರೆ ಕಸ್ಟರ್ಡ್ ಪೌಡರಲ್ಲಿ ಶುಗರ್ ಇರಲ್ಲ. ಸೊ ಸ್ವೀಟಿಗೆ ನಿಮಗೆ ಸಕ್ಕರೆ ಕೂಡ ಹಾಕ್ಬೋದು, ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಇದ್ದರೆ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕ್ಬೋದು. ಸೊ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದರೆ ಫ್ಲೇವರ್ ಸ್ವಲ್ಪ ಅಂದರೆ ಒಳ್ಳೆಯದಾಗಿ ಬರುತ್ತೆ ಕ್ರೀಮಿಯಲ್ಲಿ. ಸೊ ಇನ್ನಿದನ್ನು ಕಂಟಿನ್ಯೂಸ್ ಸ್ಟೀರ್ ಮಾಡಬೇಕು, ಒಳ್ಳೆಯದಾಗಿ ಗಟ್ಟಿ ಆಗಬೇಕು ಅದು ಸ್ವಲ್ಪ. ಅಷ್ಟರ ತನಕ ಒಳ್ಳೆಯದಾಗಿ ಅದನ್ನು ಹಾಗೆಯೇ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೀವು ಖಾಲಿ ಕಸ್ಟರ್ಡ್ ರೆಸಿಪಿ ಮಾಡೋದಾದರೆ ಇದಕ್ಕೇ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿದರೆ ಆಯಿತು. ತುಂಬ ಈಸಿ ರೆಸಿಪಿ. ಸೊ ನೋಡಿ ಇದು ಒಳ್ಳೆಯದಾಗಿ ಈಗ ತಿಕ್ಕಾಗಿದೆ. ಇನ್ನಿದನ್ನು ಟ್ರಾನ್ಸ್ಫರ್ ಮಾಡುವ ಬೌಲಿಗೆ. ಇದು ಒಳ್ಳೆಯದಾಗಿ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಒಂದು 2 ಗಂಟೆ ಆದರೂ ಇಡಬೇಕು, 2-3 ಗಂಟೆ. ಸೊ ನೋಡಿ ನಾನು ಇಲ್ಲಿ 2 ಟೈಪ್ ಅದು ತೋರಿಸ್ತಿದ್ದೇನೆ. ಒಂದು ನಾನು ಫ್ರಿಜ್ಜಲ್ಲಿ ಇಡಲಿಲ್ಲ, ಅಂದರೆ ಹಾಗೇ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇನೆ. ಇನ್ನೊಂದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ 2 ಗಂಟೆ. ಸೊ ನಾನು ಡಿಫ್ರೆಂಟ್ ತೋರಿಸ್ತೇನೆ ನಿಮಗೆ. ಸೊ ನೋಡಿ ಇದು ಕೂಡ ನೋಡಲಿಕ್ಕೆ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಪರ್ಫೆಕ್ಟ್ ಉಂಟು, ಟೇಸ್ಟ್ ಎಲ್ಲ ಸೇಮ್ ಉಂಟು. ಆದರೆ ಅದು ಪರ್ಫೆಕ್ಟಾಗಿ ಇದಾಗಲಿಲ್ಲ, ಅಂದರೆ ಎಂತ ಹೇಳ್ತೇವೆ, ಲೇಯರ್ ಟೈಪ್ ಇಲ್ಲ ಕಟ್ ಮಾಡುವಾಗ. ಒಳಗಡೆ ಸ್ವಲ್ಪ ನಿಮಗೆ ಸ್ಮೂತಾಗಿ ಉಂಟು, ಬಿಸಿ ಇರುವಾಗ ಹೇಗಿರ್ತದೆ ನೋಡಿ ಹಾಗೆ ಉಂಟು. ಸೊ ನೀವು ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಹೀಗೆ ಕೂಡ ಓಕೆ, ಆದರೆ ನಿಮಗೆ ಪರ್ಫೆಕ್ಟ್ ಫುಡ್ಡಿಂಗ್ ಶೇಪಲ್ಲಿ ಬರುವುದಿಲ್ಲ ಅದು. ಟೇಸ್ಟ್ ಎರಡರದ್ದು ಕೂಡ ಸೇಮ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಸೊ ನೋಡಿ ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ನಾನು ಮೇಲಿಂದ ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡಿದ್ದೇನೆ, ಹಾಗಾಗಿ ನಿಮಗೆ ವೈಟ್ ಸ್ವಲ್ಪ ಕಾಣ್ತದೆ. ಸೊ ನೋಡಿ ಇದು ಕಟ್ ಮಾಡುವಾಗ ನಿಮಗೆ ಒಂದೇ ಸಮಾನವಾಗಿ ಉಂಟು ನೋಡಿ, ಪರ್ಫೆಕ್ಟಾಗಿ ಕಟ್ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಷ್ಟರ ತನಕ ಟೇಕ್ ಕೇರ್, ಬಾಯ್.